ಬರೆದು ಕೊಟ್ಟಿದ್ರೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಕೂತ್ಕೊಳ್ಳಿ, ಆಗುದಿಲ್ಲ ನೀರಾವರಿ ಕೊಡ್ಲಿಕ್ಕೆ ಆಗುತ್ತೆ. ಬೈಯೋ ನೋಡ್ರಿ, ನೀವು ಬರೆದು ಕೊಡ್ಲಿಲ್ಲ, ನೀವು ಯಾಕೆ ಕಾಳಜಿ ಇರಲಿಲ್ಲ? ನಿಮ್ಮ ಕ್ಷೇತ್ರ ಆದ್ರೆ ಯಾಕೆ ಇಷ್ಟೊತ್ತು ಕೇಳಲಿಲ್ಲ? ಯಾಕೆ ನೀವು ಬರೆದು ಕೊಡ್ಲಿಲ್ಲ? ಏನು ಕೇಳದೆ, ಏನು ವಿಚಾರ ಗೊತ್ತಿಲ್ಲದೆ ನೀವು ಮಾತಾಡಿ. ಶಿವಲಿಂಗ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ ಹೇಳಿ, ಏನಿದು? ಕೂತ್ಕೊಳ್ಳಮ್ಮೆ ಬಿಡ್ರಿ ಅತ್ಲ ಓಲಿ. ಶಿವಲಿಂಗ ಮಾತಾಡಿ. 27ನೇ ಸಾಲಿನ ಅಲ್ಲ 25 ಶಿವಲಿಂಗ ಅವ್ರೆ, ಅದೇ ರೀ ಬಜೆಟ್ ಬಗ್ಗೆ ನಿನ್ನೆ ಪ್ರತಿಪಕ್ಷ ಸ್ಟಾರ್ಟ್ ಮಾಡಿದ್ದಾರೆ. ಶಿವಲಿಂಗ ಕಂಟಿನ್ಯೂ ಮಾಡಿ. ಅಶೋಕಣ್ಣ, ನೀನು ಮಾತಾಡುವಾಗ ಒಂದು ಚೂರು ಮ್ಯಾಕ್ ಎದ್ದು ನಿಂತಿಲ್ಲ. ನಾನು ಯಾರಿಗೂ ಬಿಜೆಪಿ ಏನು ಅಂದಿಲ್ಲ, ನಾನು ಏನು ಕೇಳಿಲ್ಲ. ದಯಮಾಡಿ ನಾನು ಮಾತಾಡುವಾಗಲೂ ನೀವೇನು ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಸರ್ಕಾರವನ್ನ ಟೀಕೆ ಮಾಡಿ ಅದಕ್ಕೆ ಪೂರಕವಾಗಿ ಅಂಕಿ ಅಂಶಗಳ ಪ್ರಕಾರ ಕಾನೂನು ಅಯ್ಯರೇ ಇರ್ರಿ ಸ್ವಾಮಿ. ಏನಪ್ಪ ಇದೇನ್ ನೀವು ಕಾಲಿಂಗ್ ಈ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಾನು ಏನಾದರೂ ತಪ್ಪು ಮಾತನ್ನ ಹೇಳಿ ಸದನಕ್ಕೆ ಏನಾದರೂ ಮಿಸ್ಲೀಡ್ ಮಾಡಿದ್ರೆ ತದನಂತರ ನನ್ನ ಮೇಲೆ ಏನು ಬೇಕಾದ್ರೂ ಶಿಸ್ತು ಕ್ರಮ ಜರುಗಿಸಿ. ನಾನು ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ಮಾತಾಡುವಾಗ ನೀವೇನೋ ಅನ್ನೋದು, ನಾನೇನೋ ಅನ್ನೋದು, ಅದು ಬೇರೆ ಕಡೆ ಹೋಗೋದು, ಅದು ಬೇಡ. ದಯಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ಒಂದ್ ಸೆಕೆಂಡ್. ಈಗ ನಾನು ಕೂಡ ಎಲ್ಲ ಸದಸ್ಯರಿಗೆ ಹೇಳಿಷ್ಟೇ ನೋಡಿ, ಬಜೆಟ್ ನಲ್ಲಿ ಡಿಸ್ಕಷನ್ ಮಾಡುವಾಗ ಆಡಳಿತ ಬಗ್ಗೆ ಅದು ಒಬ್ಬರೊಬ್ಬರ ಆರೋಪ ಮಾಡ್ತಾರಂತಲ್ಲ. ನಾವು ಕೂತ್ಕೊಂಡು ಕೇಳಿ ಅದ್ರ ಬಹಳಷ್ಟು ನಾಲೆಜ್ ಬರ್ತದೆ, ನಿಮ್ಮ ಲೀಡರ್ಶಿಪ್ ಬೆಳೀತದೆ ಆಗ ಎರಡು ಕಡೆಯಿಂದಲೂ ಕೂಡ. ಆದಾಗ ಅವನು ಹೇಳಿದ ತಕ್ಷಣ ಅದು ನೆಗೆಟಿವ್ ಆಗಿ ತಗೊಳ್ಳೋದಂತಲ್ಲ. ಕೂತ್ಕೊಂಡು ನೆಕ್ಸ್ಟ್ ನೀವು ಚರ್ಚೆ ಮಾಡಿದ ಅವಕಾಶ ಮಾಡಿ ಆಗ ಎರಡು ಕಡೆಯಿಂದಲೂ ಕೂಡ. ಸೊ ಈ ಡಿಸ್ಕಷನ್ ಒಬ್ಬರೊಬ್ಬ ಆರೋಪ ಮಾಡೋ ಡಿಸ್ಕಷನ್ ಒಬ್ಬರೊಬ್ಬರ ತಿಳುವಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂತ ಅವಕಾಶ. ಓಕೆ ಶಿವಲಿಂಗ ಅವ್ರ ಎಲ್ಲ ಡಿಮಾಂಡ್ ಇದೆ, ನನ್ನ ನೋಡೇ ನೀವು ಮಾತಾಡ್ಬೇಕಂತೆ. ಅಲ್ಲ, ನಾನು ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ಆ ಕಡೆ ತಿರುಗು ನೋಡಲ್ಲ. ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ನಾನು ಆ ಕಡೆಗೆ ನೋಡಲ್ಲ. ಅವರು ಏನಾರು ಅಂದ್ರೆ ತಿರುಗ್ತೀವಿ ಅಷ್ಟೇ, ಅಲ್ದ್ರೆ ಯಾಕೆ ತಿರುಗಬೇಕು? ಇಲ್ಲ, ಸಾಕಾಯ್ತು, ಕಳೆದ ನೋಡಿ ಸಾಕಾಯ್ತೆ, ನಿಮ್ ಕಡೆ ತಿರ್ಗಲ್ಲ. ಶಿವಲಿಂಗ ಕಣ್ಣು ಮಾತ್ರ, ಕಿವಿ ಕೂಡ ಬಂದ್ ಮಾಡಿದ್ರೆ ಆಯ್ತು. ಈ ಕಡೆ ಬರ್ರಿ. ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಿ ಬರ್ರಿ. ನಮ್ಮ ಘನವತ್ತ ಮುಖ್ಯಮಂತ್ರಿಗಳು 26-27ನೇ ಸಾಲಿನ ಈ ರಾಜ್ಯದ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. 4,48,004 ಕೋಟಿ ರೂಪಾಯಿನ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. ನಾವು ಯಾವುದೇ ಒಂದು ಬಜೆಟ್ ಮಂಡನೆ ಮಾಡಿದಾಗ ಯಾವ್ಯಾವ ಮೂಲದಿಂದ ಹಣವನ್ನ ಕ್ರೋಢೀಕರಣ ಮಾಡಿದ್ದಾರೆ, ಸಂಪನ್ಮೂಲವನ್ನು ತಂದಿದ್ದಾರೆ, ಕೇಂದ್ರದಿಂದ ಬಂದಿದೆಯೋ, ರಾಜ್ಯದಿಂದ ಬಂದಿದೆಯೋ, ಕಾರ್ಪೊರೇಟ್ ಸಂಸ್ಥೆಗಳಿಂದ ಬಂದಿದೆಯೋ, ಇವೆಲ್ಲವನ್ನ ಈ ನಾಡಿನ, ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ತೆರಿಗೆಯ ಹಣದಿಂದ 2,20,000 ಕೋಟಿಯನ್ನ ಸಂಗ್ರಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸದನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಬರ್ತೀನಿ. ಆ ಮುಂದೆ ಬಂದು ಈಗ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲು, ಆ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲಿನಲ್ಲಿ 63,000 ಕೋಟಿ ರೂಪಾಯಿ ಬರುತ್ತೆ ಅಂತಕ್ಕಂಥದ್ದನ್ನ ಅಂದಾಜು ಮಾಡಿದ್ದಾರೆ. ಮತ್ತು ಕೇಂದ್ರದ ಅನುದಾನಗಳು, ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್, ಅವುಗಳ ಮೂಲದಿಂದ 16,000 ಕೋಟಿ ಬರುತ್ತೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ.
ಮತ್ತು ಸಾಲದ ಮೂಲದಿಂದ ಕಾನೂನಾತ್ಮಕವಾಗಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಏನನ್ನ ಸ್ವೀಕಾರ ಮಾಡಬೇಕು, ಹೇಳಬೇಕು, ಅದನ್ನು ಪರ್ಫೆಕ್ಟ್ ಆಗಿ ಸಮರ್ಥನೆಯ ರೀತಿಯಲ್ಲಿ ಸಮರ್ಥನೆಯನ್ನು ಕೊಟ್ಟು 1,32,000 ಕೋಟಿ ರೂಪಾಯಿನ ಸಾಲವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲು ನಾವು ಒಂದು ಬಜೆಟ್ ಅನ್ನ ತೂಕ ಮಾಡಿ ನೋಡಿದಾಗ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ಅವರು ಮಂಡಿಸಿದಾಗೆಲ್ಲ ನಾನು ಈ ಸದನದಲ್ಲಿ ಅವರ ಬಜೆಟ್ನ 14-15 ಬಜೆಟ್ 16 ಬಜೆಟ್ ನೋಡಿದ್ದೇನೆ, 17ನೇ ಬಜೆಟ್ ನೋಡಿದ್ದೇನೆ. ಆ ಸಂದರ್ಭದಲ್ಲಿ ಸರ್ಫೇಸ್ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ರು. ಕಳೆದ ಸಾಲಿನಿಂದ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ರೆವಿನ್ಯೂ ಡಿಫಿಸಿಯೇಟ್ ಬರಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಬಹುಮುಖ್ಯ ಕಾರಣಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟನೆ ಮಾಡಲಿಕ್ಕೆ ಬಯಸ್ತೇನೆ. ಈ ರೆವಿನ್ಯೂ ಡಿಫಿಸಿಯೇಟ್ ಅನ್ನ ಮಾಡೋದಕ್ಕಿಂತ ಮೊದಲು ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅವರು 3,38,000 ಕೋಟಿ ಹಣವನ್ನ ಈ ಸಾರಿ ರೆವಿನ್ಯೂ ವೆಚ್ಚದಲ್ಲಿ ನಾನು ಬರೆಸ್ತೇನೆ ಅಂತಕ್ಕಂಥ ಕಡಾಖಂಡಿತವಾದಂಥದ್ದನ್ನು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ ಹೇಳಿದ್ದಾರೆ. ಆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ನಾವು ಯಾವ ಮಾನದಂಡದಲ್ಲಿ ನೋಡ್ತೀವಿ? ಸೋಷಿಯಲ್ ಸರ್ವಿಸ್ಗೆ, ಎಕನಾಮಿಕಲ್ ಸರ್ವಿಸ್ಗೆ ಮತ್ತು ಸರ್ವಿಸ್ ಚಾರ್ಜ್ಗಳಿಗೆ, ಈ ರೀತಿ 3 ವಿಭಾಗಗಳಿಗೆ ಇದನ್ನು ಹಂಚಿಕೆ ಮಾಡಿ ನಾವು ಹಣವನ್ನು ಖರ್ಚು ಮಾಡ್ತೇವೆ. ಆದರೆ ನಮಗೆ ಈ ಸಾರಿ ರೆವಿನ್ಯೂ ಆದಾಯ ಬಂದಿರತಕ್ಕಂಥದ್ದು 3,15,000 ಕೋಟಿ ಹಣ ಬಂದಿದೆ, ಬರ್ತಿದೆ ಅಂತೇಳಿ ಹೇಳಿದ್ದಾರೆ. ಆದ್ರಿಂದ ಇವಾಗ ನಮಗೆ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ರೆವಿನ್ಯೂ ಡಿಫಿಸಿಯೇಟು 22,957 ಕೋಟಿ ರೂಪಾಯಿ ರೆವಿನ್ಯೂ ಡಿಫಿಸಿಯೇಟ್ ಆಗಿದೆ. ಅದಕ್ಕೆ ಕಾರಣ ಏನು? ಕಾರಣ GST ಅನ್ನ ಇದೇ ಸದನದಲ್ಲಿ ನಾವು ಅನುಮೋದನೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಕೆಲವೇ ಕೌನ್ಸಿಲಿಂಗ್ ಇದೆ ಮತ್ತು ಯಾವುದೇ ಒಂದು GST ಅನ್ನ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಕಾಲದಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥ ಕೌನ್ಸಿಲಿಂಗಿನ ಪ್ರತಿನಿಧಿಯನ್ನು ಕೇಳಿ ರಾಜ್ಯದ ಜೊತೆ ಸಾಧ್ಯವಾದರೆ ಚರ್ಚೆ ಮಾಡಿ ಒಂದು ನಿರ್ಧಾರನ ತಗೋಬೇಕಾಗುತ್ತೆ. GST ತಂದು ಜಾರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಿದೆ, ಎಲ್ಲ ತಜ್ಞರಿಂದ ಚರ್ಚೆ ಆಗಿದೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ GSTಯಲ್ಲಿ ಬರ್ತಕ್ಕಂಥ ಹಣವನ್ನು 9% ನಾವು ಡಿವೈಡ್ ಮಾಡಿಕೊಂಡು ನಮ್ಮ ಸದನದಿಂದಲೇ ಅನುಮತಿಯನ್ನು ಕೊಟ್ಟು ನಾವು GSTಯನ್ನು ಜಾರಿಗೆ ತಂದಿದ್ದೇವೆ. ತಂದಂಥ ಸಂದರ್ಭದಲ್ಲಿ ಇವತ್ತು ಬಹು ಪ್ರಮುಖವಾಗಿ ಕಳೆದ ಸಾರಿ GSTಯನ್ನು ಕಳೆದ ವರ್ಷ ಮಧ್ಯಂತರದಲ್ಲಿ ಪರಿಷ್ಕರಣೆ ಮಾಡ್ತೀವಿ
ಅಂದ್ರೆ ಕಾನೂನಾತ್ಮಕವಾಗಿ ನಾವು GST ಕೆಲವೊಂದು ಗೂಡ್ಸ್ ಮೇಲೆ ನಾವು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಕಾನೂನನ್ನು ಹೊರಗೆಡವಿದಂತ ಸಂದರ್ಭದಿಂದ ನಮಗೆ ನಾವು ಏನು 2,08,000 ಕೋಟಿ ಕಳೆದ ಬಜೆಟ್ನಲ್ಲಿ ನಮಗೆ ರೆವಿನ್ಯೂ ಆದಾಯ ಬರುತ್ತೆ ಅಂತೇಳಿ ನಿರೀಕ್ಷಣೆ ಮಾಡಿದ್ದು, ಆವಾಗ ನಮಗೆ ಇದು ಈಗಿನ ಮಾರ್ಚಿನವರೆಗೂ ಸೇರಿಸಿ 1,93,000 ಕೋಟಿ ಮಾತ್ರ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅಲ್ಲಿಗೆ ಎಷ್ಟು ಕೋಟಿ ಹೋಯ್ತು? 15 ಕೋಟಿ ಹೋಯ್ತು. 15,000 ಕೋಟಿ ಹೋಯ್ತು. ಅದು ಹೋದ್ಮೇಲೆ ಇನ್ನೊಂದು ರಾಜ್ಯದ ಕೇಂದ್ರದ ತೆರಿಗೆ ಬಾಬತ್ತು 51,877 ಕೋಟಿ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅಲ್ಲೂ 1,000 ಕೋಟಿನ ಕೋತ ಮಾಡಿಸಿರು. ಅದು 1,000 ಕೋಟಿ ಕೋತ ಆಯ್ತು. ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಅನುದಾನಗಳು. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ನಮ್ಗಿಷ್ಟ ಇದೆಯೋ ಇಲ್ವೋ, ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನು ತತ್ತಾರೆ. ಆ ಸ್ಕೀಮ್ಗಳನ್ನು ತಂದ ಮೇಲೆ ನಾವು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಅದಕ್ಕೆ ಭಾಗಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ನಾನು ಈ ಸದನದಲ್ಲಿ 3 ಸಾರಿಯಿಂದ ನೋಡ್ತಾ ಇದ್ದೀನಿ, 16,000 ಕೋಟಿ ಮೇಲೆ 1 ರೂಪಾಯಿನೂ ಹೆಚ್ಚಿಲ್ಲ. 1 ರೂಪಾಯಿನೂ ಹೆಚ್ಚಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಅಧ್ಯಕ್ಷರೇ. 1 ರೂಪಾಯಿನೂ ಹೆಚ್ಚಿಲ್ಲ. ಇದರಿಂದಲೂ ನಾವು ರೆವಿನ್ಯೂ ಡಿಫಿಸಿಟ್ಗೆ ಹೋಗ್ಬೇಕಾದಂತ ಪ್ರಮೇಯ ಬಂದಿದೆ. ಅದಾದ ಮೇಲೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ನ ಏನ್ ಕೊಡ್ತಾರೆ, ಆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಕೇಂದ್ರ ಮತ್ತು ನಮ್ಮಗಳ ಮಧ್ಯದಲ್ಲಿ ಒಪ್ಪಂದ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಪ್ಪಂದ ಆಗಿದೆ. ಒಪ್ಪಂದ ಆಗಿ ಆ ಸ್ಕೀಮನ್ನ ನಿರ್ಧಾರ ಮಾಡಿ 64,488 ಕೋಟಿ ರೂಪಾಯಿನ ಕ್ರಿಯಾ ಯೋಜನೆಯನ್ನ ಅನುಮೋದಿಸಿದ್ದೇವೆ. ಅನುಮೋದಿಸಿ 30,888 ಕೋಟಿ ಅವರು ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ 38,600 ಕೋಟಿಯನ್ನು ಕೊಡಬೇಕು ಅಂತ ನಿಘಂಟಾಗಿದೆ. ನಿಘಂಟಾಗಿ ಕಾರ್ಯಕ್ರಮ ಚಾಲೂ ಆದ್ಮೇಲೆ ಇವತ್ತಿನವರೆಗೆ ಅವರ 30,000 ಕೋಟಿಗೆ 31,000 ಕೋಟಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಬರೀ 11,000 ಕೋಟಿ. ನಮ್ಮ ರಾಜ್ಯ ಸರ್ಕಾರ ಇವತ್ತು 28ರಿಂದ 30,000 ಕೋಟಿ ಹಣ ಖರ್ಚು ಮಾಡಿದೆ. ಹೆಚ್ಚುವರಿಯಾಗಿ ನಾವು ಹಣ ಖರ್ಚು ಮಾಡಿದ್ವಿ. ಬೇರೆ ಮೂಲದ ಹಣವನ್ನ ರಾಜ್ಯದಲ್ಲಿ ಸಮಾಗಮ ಮಾಡಿಕೊಂಡು ಇವತ್ತು ಆ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಮಾಡಿದ್ದಾರೆ. ಅದನ್ನ ಕೊಡ್ಲಿಲ್ಲ, ಇವತ್ತುವರೆಗೂ ಕೊಡ್ತಾ ಇಲ್ಲ. ಯಾತಕ್ಕೆ ಬೇಕು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್? ಈಗ ನಮ್ಮ ಹಣ ಅಲ್ಲಿ ಇಳಿದಿದೆ. ಇಲ್ಲಿ ನಮ್ಮೆಲ್ಲ ಶಾಸಕರು ನಮ್ಮ ಆಡಳಿತ ಪಕ್ಷದವರೇ ನಮಗೆ ಗ್ರಾಂಟ್ ಇಲ್ಲ, ನಮಗೆ ದುಡ್ಡಿಲ್ಲ, ಕೊಡಿ, ನಮಗೆ ಕೆಲಸ ಕೊಡಿ ಅಂತಾರೆ. ಕೊಡಿ 19,000 ಕೋಟಿನ. ಅದರಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೈ ಮುಗಿದು ಒಂದು 5,000 10,000 ಕೋಟಿ ಕೊಡಿ ಸ್ವಾಮಿ ನಮ್ಗೆಲ್ಲ MLA ಅಂತೇಳಿ ಕೇಳೋಣ, ಕೈ ಮುಗಿದು ಕೇಳೋಣ. ಇದು ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ. ನಮ್ಮ ಇದರಿಂದಲೂ ಕೂಡ ನಾವು ರೆವಿನ್ಯೂ ಡಿಫಿಸಿಟ್ಗೆ ಹೋಗಬೇಕಾದಂಥ ಪ್ರಮೇಯ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅಂಗನವಾಡಿಗಳು ನಡೆಸ್ತಕ್ಕಂಥದ್ದು ನಮ್ಮ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಆಗಿರ್ತಕ್ಕಂಥ ಒಂದು ಒಪ್ಪಂದ. ನಾನು ಯಾರನ್ನು ಟೀಕೆ ಮಾಡೋಕ್ಕೋಸ್ಕರ ಹೇಳೋದಿಲ್ಲ. ಇವೆಲ್ಲ
ಎಲ್ಲ ಹೇಳಕ್ ಹೋದ್ರೆ ಇನ್ನೂ ಬಹಳ ಆಗ್ತವೆ. ಅಂಗನವಾಡಿ ಸ್ಕೀಮ್ನಲ್ಲೂ 60-40 ಅವ್ರದ್ದು ಕೇಂದ್ರ ಸರ್ಕಾರ 60 ಕೊಡಬೇಕು, ನಮ್ಮ ರಾಜ್ಯ ಸರ್ಕಾರನೇ 40 ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿ ಟೀಚರ್ಸ್ಗಳಿಗೆ ಅವರು 2,700 ರೂಪಾಯಿ ಸಂಬಳ ಕೊಡ್ತಾರೆ. ಅದು 22% ಆಯ್ತು. ಅವ್ರು ಕೊಡ್ತಾ ಇರೋದು, ಕೊಡ್ತೀವಿ ಅಂದಿರೋದು 60%. ಆದರೆ ನಮ್ಮ ಸರ್ಕಾರ, ನಮ್ಮ ಈ ರಾಜ್ಯ ಸರ್ಕಾರ 9,300 ರೂಪಾಯಿನ ಟೀಚರ್ಸ್ಗಳಿಗೆ, ಅಂಗನವಾಡಿ ಟೀಚರ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಇದರಿಂದ 78% ನಾವು ಕೊಡ್ತೀವಿ. 60-40 ಅಂತೇಳಿ ಸ್ಕೀಮ್ ಮಾಡ್ಕೊಂಡು ನೀವು 78% ನಮ್ಮಿಂದ ಕೊಡಿಸಿ ನೀವು 22% ಕೊಟ್ರೆ ಹೆಂಗೆ? ಇದರಿಂದ ಎಷ್ಟು ಸಾವಿರ ಕೋಟಿ, ಇದೆಲ್ಲ ಹೇಳ್ತೀನಿ ಮುಂದೆ, ಎಷ್ಟೆಷ್ಟು ಸಾವಿರ ಕೋಟಿ ಇದರಿಂದ ನಮ್ಮ ರಾಜ್ಯಕ್ಕೆ ಬರಬೇಕು. ಇದರಿಂದ ನಮ್ಮ ರಾಜ್ಯ ಯಾವ ರೀತಿ ಹಣಕಾಸಿನ ಮುಗ್ಗಟ್ಟಿಗೆ ಸಿಕ್ಕಿದೆ ನಮ್ಮ ರಾಜ್ಯದ ಈ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಅದೇ ರೀತಿ ನಾನು ಸಿಂಪಲ್ ಮಾತಕ್ಕೆ ಮಾತಾಡಕ್ಕೆ ಬಂದಿದ್ದೆ, ಗುರ್ತಾಕೆ ಬಂದಿದ್ದೀನಿ. ಆಶಾ ಕಾರ್ಯಕರ್ತರು ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಸಂಬಳ ಜಾಸ್ತಿ ಮಾಡಿ ಅಂತ ಆಶಾ ಕಾರ್ಯಕರ್ತರು ಕಳೆದ ಸಾರಿನೂ ಬಂದಿಲ್ಲಿ ಇದರ ಹತ್ರ ಸ್ಟ್ರೈಕ್ ಮಾಡಿರು. ನಾವು ಆಶಾ ಕಾರ್ಯಕರ್ತರನ್ನ 8,000 ಅವರಿಗೆ ಒಟ್ಟು 8,000 ತಿಂಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ 2,000 ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ನಾವು ಅದು ಕೇವಲ 25% ಆಯಿತು. ಆದರೆ ನಾವೆಷ್ಟು ಕೊಡ್ತಾ ಇದ್ದೀವಿ? 6,000 ರೂಪಾಯಿನ ಸಂಬಳನ ಆಶಾ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಇದೂ ಕೂಡ 60-40, ಅವ್ರದೇ 60, ನಮ್ಮದೇ 40. ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಯಾಕೆ? ರಾಜ್ಯ ಸಂಪದ್ಭರಿತವಾಗಲಿ, ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಡೋಣ, ರಾಜ್ಯದಲ್ಲಿ ಎಲ್ಲ ವರ್ಗದ ಜನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಮಿಡ್ ಡೇ ಮೀಲು, ಅಡಿಗೆ ಮಾಡೋರಿಗೆ ಇದೆಲ್ಲ ಸಣ್ಣದು ಅಂತ ಕಾಣುತ್ತೆ, ಆದರೆ ಸಾವಿರಾರು ಕೋಟಿ ಆಗ್ತವೆ. ತಿಂಗಳಿಗೆ 4,700 ರೂಪಾಯಿ ಸಂಬಳ, 12.7% ಕೊಡ್ತಾರೆ. 4,100 ರೂಪಾಯಿ ನಾವು ಕೊಡ್ತೀವಿ, 87% ಕೊಡ್ತೀವಿ. ಇದು 60-40, ಅವ್ರದೇ 60, ನಮ್ದೇ 40. ಕೇಂದ್ರ ಇದಕ್ಕೆ 3,08,489 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಪಾಲಾದ 2,89,000 ರೂಪಾಯಿ ಕೊಡೋದ್ರ ಜೊತೆಗೆ 1,917 ಕೋಟಿನ ಹೆಚ್ಚುವರಿಯಾಗಿ ಕೊಡ್ತಾ ಇದೆ. ಇದು ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಗಳು. ಇದು ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಗೇನಾಗುತ್ತೆ, ಪ್ರತಿಯೊಂದು ಸಾರಿನೂ ಅವರು ರಾಜ್ಯ ಆಳ್ತಾ ಇರಲಿ, ಈ ಕಡೆ ಅವ್ರಿಗೂ ಇದೇ ಹೊಡ್ತಾ. ಇದು ಏನಾದರೂ ಮಾಡಿ ಕೇಂದ್ರ ನಮ್ಮ ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನ, ಅವರ ಹಣಕಾಸಿನ ವ್ಯವಹಾರವನ್ನ ಸರಿದೂಗಿಸೋವರೆಗೂ ರಾಜ್ಯ ಸರ್ಕಾರಗಳು ಇಕ್ಕಟ್ಟಿಗೆ ಸಿಕ್ಸೋದ್ರಲ್ಲಿ ಯಾವುದೇ ತರವಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ಇದನ್ನ ಬಾಳವಾಗಿ ನಾವು ಯೋಚನೆ ಮಾಡಬೇಕು. ಇದು ಚಿಂತನೆ ಆಗಬೇಕಿತ್ತು. ಚಿಂತನೆ ಆಗಿ ನಾವು ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರೀಯ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆ, ನಾವೆಲ್ಲರಿಗೂ ಓಲ್ಡ್ ಏಜ್ ಪೆನ್ಷನ್ ಅವೆಲ್ಲ ಕೊಡ್ತೀವಲ್ಲ, ಆ ಓಲ್ಡ್ ಏಜ್ ಪೆನ್ಷನ್ಗೆ ಕೇಂದ್ರ ಸರ್ಕಾರ ಫಲಾನುಭವಿಗಳಿಗೆ, ಇದರಲ್ಲಿ ಕೇಂದ್ರ ಸರ್ಕಾರ ನಾವು ಕೊಡ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಜನಕ್ಕೆ 94
5%. ಅದರಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 14.14. ನಾವು ಕೊಡ್ತಾ ಇರೋದು 94%, 45 ಜನಕ್ಕೆ ಕೊಡ್ತಾ ಇದ್ದೀವಿ. ಆದರೆ ಅವ್ರು ಕೊಡ್ತಾ ಇರೋದು ಬರೀ 14%. ರಾಜ್ಯ 81,30,30,000 ಫಲಾನುಭವಿಗಳಿಗೆ ಕೊಟ್ರೆ ಕೇಂದ್ರ ಸರ್ಕಾರ ಕೇವಲ 668 ಕೋಟಿ ಕೊಡ್ತಾ ಇದೆ. ಒಟ್ಟು 10,000 ಕೋಟಿನ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆಗಳು. ಯಾತಕ್ಕೆ ನಾವು ಈ ಎಲ್ಲ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆನಲ್ಲಿ ನಾವು ಇದಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಹೇಳಲೇಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಮನೆ ಕೊಡಲಿಲ್ಲ, MLAಗಳೆಲ್ಲ ಅಂತ ಇರ್ತೀವಿ, ಮನೆಗಳು ಕೊಡಲಿಲ್ಲ, ಮನೆ ಸಿಕ್ಕಲಿಲ್ಲ, ಮನೆ ಕೊಡಲಿಲ್ಲ ಈ ಸಾರಿ ಸಿದ್ದರಾಮಣ್ಣ ಅಂತಾರೆ. ಇಲ್ಲಿ ಏನು ಮಾಡಿದ್ದಾರೆ ಮನೆ ಕೊಡಕ್ಕೆ? ಹೌಸಿಂಗ್ ಫಾರ್ ಆಲ್ ಅಂತಕ್ಕಂಥ ಒಂದು ಸ್ಕೀಮನ್ನ, ಸ್ಪಾನ್ಸರ್ ಸ್ಕೀಮನ್ನ, ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮನ್ನ ತಂದ್ರು. ಏನ್ ಮಾಡಿರು? ಪ್ರಧಾನಮಂತ್ರಿ ಅವರ ಹೆಸರನ್ನ ಇಟ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿಗಳು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ 1.5 1.5 ಲಕ್ಷ ಅವ್ರು ಕೊಡೋದು, 1.5 ಲಕ್ಷ ರಾಜ್ಯ ಕೊಡೋದು, ಅಲ್ಲ 1.8 ರಾಜ್ಯ ಕೊಡೋದು. ಇನ್ನು ಉಳಿದಿರ್ತಕ್ಕಂಥದ್ದನ್ನ ಫಲಾನುಭವಿ ಆಯ್ಕೊಳ್ಳೋದು ಅಂತ ಹೇಳಿದರು. ಸ್ವಾಮಿ, ನಂದೇ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ. 8-10 ವರ್ಷ ಆಯ್ತು, 1200 ಮನೆ ಕಟ್ಟಿ ಅನಾಥವಾಗಿ ಬಿದ್ದಿದ್ದಾವೆ. ರೂಫ್ ಲೆವೆಲ್ಗೆ ಹಾಕಿದ್ದಾರೆ. UGD ಕಲೆಕ್ಷನ್ ಇಲ್ಲ, ಇದಿಲ್ಲ. ಇದು ಸ್ಪಾನ್ಸರ್ ಸ್ಕೀಮ್ಸ್. ಇವತ್ತು ಆ ಮನೆಗಳಿಗೆ ಯಾರು ದಿಕ್ಕು? ಈಗ ಫಲಾನುಭವಿ ಲೋನ್ ತಗೊಳಕ್ ಹೋದ್ರೆ ಸಿಬಿಲ್ ಸ್ಕೋರ್ ತಗೊಂಬಲ್ಲಿ ಅಂತಾರೆ. ಯಾರ ನಿರ್ಗತಿಕನಿಗೆ, ವಸತಿ ರೈತನಿಗೆ ನಾವು ಮನೆ ಕೊಟ್ರೆ ಅದನ್ನ ಸಿಬಿಲ್ ಸ್ಕೋರ್ ತಂದು ನಾವು ಅವನಿಗೆ ಬ್ಯಾಂಕ್ ಸಾಲ ಕೊಡುತ್ತಾ? ಏನ್ ಮಾಡ್ಬೇಕು ಈ ಸ್ಕೀಮ್ಗೆ? ಹೆಂಗೆ ಇವತ್ತು ಇಡೀ ದೇಶದಲ್ಲಿ ಎಷ್ಟು ಲಕ್ಷ ಮನೆ ಕಟ್ಟಿದ್ರಿ? ಇಡೀ ರಾಜ್ಯದಲ್ಲಿ ಈ ಎಲ್ಲ ಮನೆಗಳು ಅನಾಥವಾಗಿ ಬಿದ್ದಿದ್ದಾವೆ. ಈ ಕಷ್ಟ ನೋಡ್ಲಾರ್ದನೇ ಸರ್ಕಾರದಿಂದಲೇ ಮತ್ತೊಂದು ಲಕ್ಷ ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲೋ ಒಂದು ಭಾಗಕ್ಕೆ ಹಣನ ಒದಗಿಸಿ ಮನೆನ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಸಾವಿರಾರು ಮನೆಗಳು ಇನ್ನೂ ಅನಾಥವಾಗಿ ಬಿದ್ದಿದ್ದಾವೆ. ಈ ನಮ್ಮ ಶಾಸಕರಿಗೆಲ್ಲ ಬಹುಶಃ ಅದು ಗೊತ್ತಾಗ್ಬೋದು, ಯಾತಕ್ಕೆ ನಿಂತಿದ್ದಾವೆ ಇವು ಮನೆಗಳು, ಏನು ಕಾರಣ. ಇದು ಗೊತ್ತಾಗೋದಿಲ್ಲ ಯಾರಿಗೂ. ರಾಜ್ಯ ಸರ್ಕಾರದ ಮೇಲೆ ಬಿದ್ದುಬಿಡ್ತಾರೆ ಅವರಿಗೆಲ್ಲ. ಪಾಪ ಇದು ಹೌಸಿಂಗ್ ಫಾರ್ ಆಲು, ಇದು 2 ರಾಜ್ಯಗಳ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಇದಾಗಿದೆ, ಇದು ಏನೋ ಆಗೋಗಿದೆ ಅಂತ ಇದನ್ನು ತಿಳ್ಕೊಳಲ್ಲ ಜನ. ಬಂದು ದಿವಸ MLAಗಳ ಮನೆ ಹತ್ರ ನಿಂತ್ಕೋತಾರೆ. ಏನ್ ಸ್ವಾಮಿ, ಕೆಲವ್ರು ಕಟ್ಟ್ಯಾರೆ, 10,000 ಕಟ್ಟ್ಯಾರೆ, 50,000 ಕಟ್ಟ್ಯಾರೆ, ಮನೆ ಕೊಡಿ ಅಂತ ಬರ್ತಾರೆ. ಈ ಮನೆ ಅದು 10-7-8 ವರ್ಷ ಐತೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕಾರೆ ಕಾಂಟ್ರಾಕ್ಟರ್ ಅಲ್ಲಿಲ್ಲ. ಯಾರು ಕಟ್ಟಬೇಕು ಆ ಮನೆನ? ಯಾರು ಕೊಡಬೇಕು? ಇದಕ್ಕೆ ಯಾರು ಬರಬೇಕು? ತೊಂದರೆ ನೀವಲ್ವ? ಸ್ಪಾನ್ಸರ್ ಸ್ಕೀಮಾ, ಸೆಂಟ್ರಲಿ ಸ್ಪಾನ್ಸರ್ಸ ಕೂತು ವ್ಯವಹರಿಸ್ಬೇಕಲ್ಲ, ಮನೆಗಳು ಮುಗಿಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮನೆಗಳು ಮುಗಿಬೇಕಾ ಬೇಡ? ಪೂರ್ಣಗೊಳಿಸ್ಬೇಕಲ್ಲ. ಇದನ್ನ ಯಾರ ಮೇಲೆ ಎತ್ತಾಕೋದು? ಇನ್ನೊಂದು, ಪ್ರಧಾನಮಂತ್ರಿ ಆವಾಜ್ ಅಂತಲೇ ಒಂದು ಸ್ಕೀಮ್ ತಂದು, ನಾವು ಎಲ್ಲ ಈ ಸಾರಿ ನಾವು ಒಳ್ಳೆ ಮನೆಗಳು ಸಿಗ್ತೇವೆ ನಮ್ಮ MLAಗಳಿಗೆಲ್ಲ ಅಂತ ತಿಳ್ಕೊಂಡಾಗ ಆ ಸ್ಕೀಮ್ನಲ್ಲಿ 72,000 ರೂಪಾಯಿ ಅವ್ರು ಕೊಡೋದು, 47,000 ರೂಪಾಯಿ ನಾವು ಕೊಡೋದು, 48,000 ನಾವು ಕೊಡೋದು, ಇನ್ನು ಉಳಿದದ್ದನ್ನ ನರೇಗಾದಲ್ಲಿ ಹಾಕೋದು 25,000ನ 1.5 ಲಕ್ಷಕ್ಕೆ ಮನೆ ಕಟ್ಟೋದು ಅಂತ ಹೇಳಿ ತೀರ್ಮಾನ ಮಾಡಿ ಮನೆನ ಕೊಟ್ಟರು. ಇವತ್ತು 1.5 ಲಕ್ಷಕ್ಕೆ ನರೇಗಾದ 25,000 ಬರಲ್ಲ ಇನ್ನು ಮುಂದೆ. ಈಗ
1.25 ಲಕ್ಷಕ್ಕೆ ಯಾರು ಮನೆ ಕಟ್ಕೋತಾರೆ? ಆಮೇಲೆ ಕಟ್ಟಿ ಏನು ಮಾಡಿರು, ಸೆಂಟ್ರಲ್ನಿಂದ ಒಂದು ಸಮೀಕ್ಷೆ ಮಾಡಿರು, ವಸತಿ ರೈತರ ಪಟ್ಟಿ ಸೆಂಟ್ರಲ್ನಿಂದ ಬಿಡುಗಡೆ ಆಯಿತು. ಯಾರ್ದು ಹೆಸರು ಆ ಪಟ್ಟಿನಲ್ಲಿದೆ ಅವರಿಗೆ ಮಾತ್ರ ನೀವು ಮನೆ ಕೊಡಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ತಾಕೀತು ಮಾಡಿದರು. ಕಾನೂನು ಹಂಗಿದೆ, ಮೊದಲ ಆ ಪಟ್ಟಿಲಿರೋರಿಗೆ ಕೊಡಬೇಕು ಅಂತ. ಈಗ ಮನೆ ಇಲ್ಲ, ಇದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮು, ಪರ್ಸೆಂಟೇಜ್ ಮೇಲೆ ಆಗಿರುವಂಥದ್ದು. ಈ ರೀತಿ ಸನ್ಮಾನ್ಯ ಅಧ್ಯಕ್ಷರೇ ಇದೆಲ್ಲ ಇದ್ದಾವೆ. ಇದರಿಂದ ನಾವು ಡಿಫಿಸಿಯೇಟ್ನ ಅನುಭವಿಸ್ತಾ ಇದ್ದೀವಿ ಬಹಳ ಮಟ್ಟಿಗೆ. ಈಗ ಎಷ್ಟು ಸಾವಿರ ಹುಬ್ಳಿಲಿ ಮೊನ್ನೆ ಓಪನ್ ಆದ್ವಲ್ಲ, ಎಷ್ಟು ಸಾವಿರ ಕೋಟಿ ಅಡಿಷನಲ್ ಕೊಟ್ಟಿದ್ದಾರೆ ಗೊತ್ತಾ? ಅಲ್ಲಿ ಹುಬ್ಳಿನಲ್ಲಿ ಮನೆಗಳನ್ನ ಅನಾಥವಾಗಿ ಬಿಡ್ತಾ ಇದ್ವು. ಅದರಿಂದ ನಾವು ಹೆಚ್ಚಿನ ಹಣನ ಹೊರನ ಹೊರಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ತೆರಿಗೆಗಳ ಭಾಗದಿಂದ ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ 4,500 ಲಕ್ಷ ಕೋಟಿಯಿಂದ 4,3 ಲಕ್ಷ ಕೋಟಿಯವರೆಗೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹಣ ಹೋಗ್ತಾ ಇದೆಯೋ ಇಲ್ವೋ ಇದು ಈ ಸದನದಲ್ಲಿ ಚರ್ಚೆ ಆಗಲಿ. ಹೋಗ್ತಾ ಇದೆ. ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಮಗೆ ಈ ರೀತಿ ಕೇವಲ 79,000 ಕೋಟಿ ನಮಗೆ ಕೊಡ್ತಿರಲ್ಲ, ಇದು ಧರ್ಮನ? ಇದು ಸಾಧ್ಯನಾ? ಇದು ಆಗಬೇಕಾ? ಏನು ಮಾಡಬೇಕು ನಾವು ಈ ದುಡ್ಡು ತಗೊಂಡು? ಅವರೇ ಬರಲಿ ನಾಳೆ ಈ ಕಡೆಗೆ, ನಾನು ಬೇಡ ಅಂತ ಹೇಳಲ್ಲ. ಬಿಜೆಪಿಯರೇ ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಜನ ಆಶೀರ್ವಾದ ಮಾಡಿ ಏನ್ ಮಾಡ್ತಾರೆ? ಇದನ್ನ ಕೇಂದ್ರ ರಾಜ್ಯ ಸರ್ಕಾರಗಳ ಸಂಬಂಧನ ಸರಿದೂಗಿಸ್ತಾ ಹೋದ್ರೆ ಯಾವ MLA ತನ ಇಲ್ಲಿ ಕೂತ್ಕೊಂಡು ಕೆಲಸ ಪ್ರಾಮಾಣಿಕವಾಗಿ ಮಾಡೋಕ್ಕಾಗುತ್ತೆ? ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಿದ್ದರಾಮಣ್ಣ ಮೊದಲು ಬರೀತಿದ್ರು, ಈಗ ಬರೆಯಕ್ಕಲ್ಲ ಅಂದ್ರೆ ಸಿದ್ದರಾಮಣ್ಣ ಬರೀತಾರೆ ಯಾವಾಗ್ಲೂ, ಖಜಾನೆ ನೋಡಿ ಬರೀತಾರೆ. ಖಜಾನೆನ ಹೆಂಗೆ ಇಂಥ ಇದರಿಂದ ಖಜಾನೆಗಳು ಅಂತ ಇದಾಗ್ತಾ ಇಲ್ಲ. ಇವೆಲ್ಲ ಬದಲಾವಣೆ ಆಗ್ಬೇಕು, ಬರಬೇಕು. ನಮಗೆ ಬರಬೇಕಂತ ಭಾಗ ನಾನು ಮುಂದೆ ಬರ್ತೀನಿ. ಯಾವ್ಯಾವ ರಾಜ್ಯಕ್ಕೆ ಈ ರಾಜ್ಯದ ಯಾವ್ಯಾವ ರಾಜ್ಯಗಳಿಗೆ ಇದೇ ಟ್ಯಾಕ್ಸ್ ಇದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಉತ್ತರ ಪ್ರದೇಶದ್ದು ಇದೆ, ಬಿಹಾರದ್ದು ಇದೆ, ಪಶ್ಚಿಮ ಬಂಗಾಳದ್ದು ಇದೆ, ಎಲ್ಲಾ ರಾಜ್ಯಗಳದ್ದು ಇದೆ. ತಂದಿದ್ದೀನಿ ಮಾಹಿತಿನ. ಎಷ್ಟೆಷ್ಟು ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಂದಿದ್ದೀನಿ. ಯಾಕೆ ಕರ್ನಾಟಕದ ಬಗ್ಗೆ ಈ ರೀತಿ ಮಲತಾ ಧೋರಣೆ? ಏನು ಇಲ್ಲಿ ವಿರೋಧಿ ಪಕ್ಷ ಐತೆ ಅಂತ ಇಲ್ಲ, ಬಿಜೆಪಿ ಇದ್ದಲ್ಲೂ ಇದೆ ಹಣೆ ಬರ ಈ ಕಡೆ. ಯಾಕೆ ಕರ್ನಾಟಕದ ಬಗ್ಗೆ ಈ ತರ ಮಲ್ತಾ ಧೋರಣೆ? ಇದನ್ನ ಯಾರನ್ನ ಕೇಳಬೇಕು? ಯಾಕೆ ಕೇಳಬೇಕು? ಇದನ್ನ ಹೆಂಗೆ ವಿಶ್ಲೇಷಣೆ ಮಾಡೋದು ಅಂತಕ್ಕಂಥದ್ದನ್ನ ನನಗೆ ನೀವು ಇದು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೇನೆ ಮೊನ್ನೆ ಅಧ್ಯಕ್ಷರೇ. ಆಮೇಲೆ ಈ GST ಏನೋ ಕಡಿಮೆ ಮಾಡಿರು, ಏನೋ ಈ ಕೆಲವರು ಚುನಾವಣೆಗೋಸ್ಕರ ಮಾಡಿರು ಅಂತಾರೆ, ಕೆಲವರು ಏನು ಕೇಳ್ತಾರೆ. ನಾನು ಅದನ್ನು ಪ್ರಸ್ತಾಪ ಮಾಡೋಕೆ ಹೋಗಲ್ಲ. ಅವ್ರು ಮಾಡಿದ್ರು, ಅವ್ರಿಗೆ ಅಧಿಕಾರ ಇತ್ತು, ಮಾಡಿರು. ಆದರೆ ಆ GST ರೈತರಿಗೆ ಜನಗಳಿಗೆ ತಲುಪ್ತಾ? ಕಾರ್ಪೊರೇಟ್ ಸಂಸ್ಥೆಗಳಿದ್ವಲ್ಲ, ಅವು ಯಾರೂ ಬೆಲೆ ಇಳಿಸ್ಲಿಲ್ಲ. ಅವರೆಲ್ಲ ಅಷ್ಟೇ ಬೆಲೆಗೆ ಮಾರಿರು. ಅವರಿನ್ನೂ ಶ್ರೀಮಂತರಾದ್ರ ಹೊರತು ಈ ಟ್ಯಾಕ್ಸಸ್ ಅನುಕೂಲ ಸಾಮಾನ್ಯ ಜನರ ಕೈಗೆ ಹೋಗ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾವುದೋ ಒಂದು ಇದನ್ನ ಮಾಡ್ತೀವಿ ಅಂತೇಳಿ ಜನಕ್ಕೇನೋ ನಾವು ಇದು ಮಾಡಬಹುದು, ಯಾವುದೋ ಒಂದು ರೀತಿ ಹೇಳ್ಬೋದು. ಆದರೆ ಇದರಿಂದ ನನಗಿರ್ತಕ್ಕಂಥ ಒಂದು ಮೂಲದ ಪ್ರಕಾರ ಗ್ಯಾರಂಟಿಯಾಗಿ ಯಾವುದೇ ಕಾರಣದಿಂದ ಅದು ವ್ಯವಸ್ಥೆ ಆಗಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದು ಕಾರ್ಪೊರೇಟ್ ಸಂಸ್ಥೆಗಳು ಆದಾಯ ಮಾಡಿಕೊಂಡು ಹೊರತು ಅವ್ರು ಯಾರು ಬೆಲೆನ ಇಳಿಸ್ಲಿಲ್ಲ. ಅವ್ರು ಬೆಲೆ ಇಳಿಸಿದಾಗ ಮಾತ್ರ ರೈತರಿಗೆ ಇದು ಸಿಗ್ತಾ ಇತ್ತು. ಬೆಲೆನೇ ಇಳಿಸ್ತಾ ಇದ್ದಾಗ ಹೆಂಗಾಗುತ್ತೆ? ಅದೇ ಬೆಲೆ ಮಾರ್ಕೊಂಡ್ರು ಅವರು. ಟ್ಯಾಕ್ಸ್ ಮಾತ್ರ ಅಷ್ಟಕ್ಕೆ ಹೋಯ್ತಷ್ಟೇ. ಇದರಿಂದ ಏನಾಗುತ್ತೆ? ರೈತರಿಗೆ, ಜನಸಾಮಾನ್ಯರಿಗೆ ಏನು ಸಿಗುತ್ತೆ? ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳಿ,
ಇವತ್ತು ಈ ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಸ್ವಲ್ಪ ಆಮೇಲೆ ಬರ್ತೀನಿ. ರಾಷ್ಟ್ರೀಯ ಯೋಜನೆಗಳ ನಮ್ಮ ರಾಜ್ಯಕ್ಕೆ ಆಮೇಲೆ ಹೇಳ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಾರೆ ಅಂತ. ಕರ್ನಾಟಕದಲ್ಲಿ ಒಂದೇ ಒಂದು ರಾಷ್ಟ್ರೀಯ ಯೋಜನೆಯನ್ನ ಕೊಟ್ಟಿಲ್ಲ. ಕೊಟ್ಟಿದ್ರೆ ಹೇಳಿ, ನಾನು ತಪ್ಪು ಹೇಳಿದ್ರೆ ತಿದ್ಕೆತೀನಿ. ಒಂದೇ ಒಂದು ರಾಷ್ಟ್ರ ಕೊಟ್ಟಿಲ್ಲ. ಒಂದೊಂದು ಉತ್ತರ ಕರ್ನಾಟಕದ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಅದರಿಂದ ರಾಷ್ಟ್ರೀಯ ಯೋಜನೆಗಳಿಗೆ ದುಡ್ಡು ಕೊಟ್ಟರೆ ನಾವಿಲ್ಲಿ ಬಂಡವಾಳ ಹೂಡೋದು ಕಡಿಮೆ ಆಗುತ್ತೆ. ನಾವು ಇನ್ನೊಂದು ಮೂಲಕ ಬಂಡವಾಳ ಹೂಡ್ಬೋದು, ಇನ್ನೊಂದು ಯೋಜನೆಯನ್ನು ತಗೋಬೋದು. ರಾಷ್ಟ್ರೀಯ ಯೋಜನೆನ ನೀವು ಮಾಡಿದ್ರೆ ಏನು ಮಹಾರಾಷ್ಟ್ರಕ್ಕೆ ಅದನ್ನು ಹೇಳ್ಬಿಡ್ತೀನಿ. ಗೋಜಿ ಕುರದ್ ನೀರಾವರಿ ರಾಷ್ಟ್ರೀಯ ಯೋಜನೆಗೆ ಸೇರಿಸಿದ್ದಾರೆ. ಉತ್ತರ ಪ್ರದೇಶದ ಸರಿಯೂ ಹಿನಾರ್ ಪರಿಯೋಜನೆ, ಆಂಧ್ರ ಪ್ರದೇಶದ ಪೋಲವಲಂ ನೀರಾವರಿ ಯೋಜನೆ, ಪಂಜಾಬ್ ಶಹಾಪುರ ಕಂಡಿ ಡ್ಯಾಮ್, ವೆಸ್ಟ್ ಬೆಂಗಾಲ್ ತಿಸ್ತಾ ಬ್ಯಾರೇಜ್, ಹಿಮಾಚಲ ಪ್ರದೇಶ ರೇಣುಕಾರಾಜಿ ಡ್ಯಾಮ್, ಉತ್ತರಾಖಂಡ ಲವರ್ ಮಲ್ಟಿ ಯೋಜನೆ, ಜಮ್ಮು ಕಾಶ್ಮೀರ ಪಾಸ್ ಪ್ರಾಜೆಕ್ಟ್, ಅಸ್ಸಾಂ, ಮಧ್ಯಪ್ರದೇಶ, ಈ ರೀತಿ ಎಲ್ಲ ರಾಷ್ಟ್ರಗಳಿಗೂ ಕೊಟ್ಟಿದ್ದಾರೆ, ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಒಂದೇ ಒಂದು ರಾಷ್ಟ್ರೀಯ ಯೋಜನೆ ಸೇರಿಸಲಿಲ್ಲ. ಅಪ್ಪರ್ ಭದ್ರಾನ ಸೇರಿಸ್ತೀನಿ ಅಂತ ಹೇಳಿದ್ರು, ಸೇರಿಸಲಿಲ್ಲ. ನಾನು ಮುಂದೆ ಹೇಳ್ತೀನಿ. ನಮ್ಮ ಕರ್ನಾಟಕದ ಯಾವ ಈ ನೀರಾವರಿ ಯೋಜನೆಗಳಿಗೆ, ಯಾವುದೇ ಒಂದು ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳನ್ನ ಸೇರಿಸಿದಾರ ಸ್ವಾಮಿ? ಯಾಕೆ ನಮಗೆ ಮಲ್ತಾ ಇದ್ದವ್ರು? ನಾನು ಯಾರನ್ನು ಇದರಲ್ಲಿ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಯಾರನ್ನು ನಾನು ಈ ಸಂದರ್ಭದಲ್ಲಿ ಅರುಣಾಚಲ ಪ್ರದೇಶ ಇನ್ನೂ ಇದಾವೆ, ಭಾರಿ ಕೊಟ್ಟಿದ್ದಾರೆ. ಎರಡೆರಡು ಕೊಟ್ಟಿದ್ದಾರೆ, ಒಂದು ಕಡೆ ಒಂದೊಂದು ಸಾಲದು ಅಂತ ಎರಡೆರಡು ಕೊಟ್ಟಿದ್ದಾರೆ. ಯಾಕೆ? ನಮ್ಮವರೇ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳಿದ್ರು, ಅವರು ಸತ್ಯ ರಾಷ್ಟ್ರೀಯ ಯೋಜನೆಗೆ ಒಂದನ್ನು ಸೇರಿಸಿಲ್ಲ. ಈಗ ನಮ್ಮ ಯತ್ನೋಳೆ ಬಗ್ಗೆ ಮಾತಾಡಿದ್ದಾರೆ ಪಾಪ, ಮೊನ್ನೆ ದಿವಸ ಬಹಳ ಸಂತೋಷ. ಯತ್ನೋಳೆ ಮಾತಾಡಿದ್ದಾರೆ. ಈಗ ಈ ರೀತಿ ನಡೀತಕ್ಕಂಥ ಸರ್ಕಾರದಲ್ಲಿ ಆಮೇಲೆ ಇನ್ನೊಂದು, ಸನ್ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಕೆಲವೊಮ್ಮೆ ಭರವಸೆಗಳನ್ನು ನೀಡುತ್ತೆ. ಭರವಸೆಗಳನ್ನು ನೀಡೋದು ಯಾವುದೇ ಸರ್ಕಾರದ ಕರ್ತವ್ಯ, ಯಾವುದೇ ಸರ್ಕಾರದ ಕರ್ತವ್ಯ. ನಮಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.